ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಿ ಡಿ ಕೋಡಿಂಗ್ ಅಪ್. ಸೊ ಇವತ್ತು ನಾವು ಇಂಟರ್ಮೀಡಿಯೇಟ್ ಲೆವೆಲ್ಗೆ SQL ಇಂಟರ್ವ್ಯೂ ಕ್ವಶನ್ಸ್ನ ನೋಡ್ತಾ ಇರೋದು. ಸೊ ಫಸ್ಟ್ ಬಂದುಬಿಟ್ಟು ವಾಟ್ ಈಸ್ ಸಬ್ ಕ್ವೈರಿ ಅಂತ. ಸಬ್ ಕ್ವೈರಿ ಈಸ್ ಅ ಕ್ವೈರಿ ರಿಟರ್ನ್ ಇನ್ಸೈಡ್ ಅನದರ್ ಕ್ವೈರಿ. ಸೊ ಇಟ್ ಈಸ್ ಅ ಇನ್ನರ್ ಕ್ವೈರಿ. ಇಟ್ ಈಸ್ ಎನ್ಕ್ಲೋಸ್ಡ್ ವಿತಿನ್ ದ ಪ್ಯಾರಂಥೆಸಿಸ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಟು ರಿಟರ್ನ್ ಡೇಟಾ ಆ್ಯಂಡ್ ದ್ಯಾಟ್ ವಿಲ್ ಬಿ ಯೂಸ್ಡ್ ಬೈ ದ ಮೇನ್ ಕ್ವೈರಿ. ಸೊ ಎಕ್ಸಾಂಪಲ್ ಮೂಲಕ ನೋಡಬೇಕು ಅಂತಂದರೆ, ಸೆಲೆಕ್ಟ್ ನೇಮ್ ಫ್ರಮ್ ಎಂಪ್ಲಾಯೀಸ್ ವೇರ್ ಸ್ಯಾಲರಿ ಇಸ್ ಗ್ರೇಟರ್ ದೆನ್. inside that we will write a select query like a inside query, inner query. So select average salary from employees. The inner query calculates the average salary. The outer query selects employees earning more than average salary. Second question ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಇನ್ ಆ್ಯಂಡ್ ಎಕ್ಸಿಸ್ಟ್. ಸೊ ಇನ್ನಲ್ಲಿ ಕಂಪೇರ್ ಅ ವ್ಯಾಲ್ಯೂ ವಿತ್ ಅ ಲಿಸ್ಟ್ ಆಫ್ ವ್ಯಾಲ್ಯೂಸ್. ಎಕ್ಸಿಸ್ಟಲ್ಲಿ ಚೆಕ್ಸ್ ಇಫ್ ಸಬ್ ಕ್ವೈರಿ ರಿಟರ್ನ್ಸ್ ಎನಿ ರೋ. ಸೊ ಸೆಕೆಂಡ್ ಬಂದುಬಿಟ್ಟು ಯೂಸ್ಡ್ ಫಾರ್ ಅ ಸ್ಮಾಲ್ ರಿಟರ್ನ್ ಸೆಟ್. ಎಕ್ಸಿಸ್ಟಲ್ಲಿ ಸೆಕೆಂಡ್ ಬಂದುಬಿಟ್ಟು ಫಾಸ್ಟರ್ ಫಾರ್ ಲಾರ್ಜರ್ ರಿಸಲ್ಟ್ ಸೆಟ್. ಸೊ ಇನ್ನಲ್ಲಿ ಥರ್ಡ್ ಬಂದುಬಿಟ್ಟು ಎವ್ಯಾಲ್ಯೂಯೇಟ್ಸ್ ಆಲ್ ವ್ಯಾಲ್ಯೂಸ್. ಎಕ್ಸಿಸ್ಟಲ್ಲಿ ಥರ್ಡ್ ಬಂದುಬಿಟ್ಟು ಸ್ಟಾಪ್ಸ್ ವೆನ್ ಫಸ್ಟ್ ಮ್ಯಾಚ್ ಇಸ್ ಫೌಂಡ್. ಇನ್ನಲ್ಲಿ ಫೋರ್ತಾಗಿ ಬಂದುಬಿಟ್ಟು ಕ್ಯಾನ್ ರಿಟರ್ನ್ ನಲ್ ಇಶ್ಯೂಸ್. ಎಕ್ಸಿಸ್ಟಲ್ಲಿ ಫೋರ್ತಾಗಿ ಬಂದುಬಿಟ್ಟು ಹ್ಯಾಂಡಲ್ಸ್ ನಲ್ ಸೇಫ್ಲಿ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ಸ್ ವೇರ್ ಕಸ್ಟಮರ್ ಐ ಡಿ ಇನ್. ಇದರಲ್ಲಿ ಇನ್ನರ್ ಕ್ವೈರಿ ಬಂದುಬಿಟ್ಟು ಸೆಲೆಕ್ಟ್ ಐ ಡಿ ಫ್ರಮ್ ಕಸ್ಟಮರ್ಸ್. ಸೊ ಎಕ್ಸಾಂಪಲ್ ಫಾರ್ ಎಕ್ಸಿಸ್ಟ್ ಅಂತಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ ಓ ವೇರ್ ಎಕ್ಸಿಸ್ಟ್ ಇನ್ನರ್ ಕ್ವೈರಿಗೆ ಸೆಲೆಕ್ಟ್ ಒನ್ ಫ್ರಮ್ ಕಸ್ಟಮರ್ ಸಿ ವೇರ್ ಸಿ ಡಾಟ್ ಐ ಡಿ ಈಸ್ ಈಕ್ವಲ್ ಟು ಓ ಡಾಟ್ ಕಸ್ಟಮರ್ ಐ ಡಿ. ಸೊ ಇದಕ್ಕೆ ಪರ್ಫಾರ್ಮೆನ್ಸ್ ಟಿಪ್ಸ್ ಬಂದುಬಿಟ್ಟು ಎಕ್ಸಿಸ್ಟ್ಸ್ ಜನರಲಿ ಫಾಸ್ಟರ್ ಫಾರ್ ಲಾರ್ಜರ್ ಡಾಟಾ ಸೆಟ್. ಥರ್ಡ್ ಕ್ವಶನ್ ಬಂದುಬಿಟ್ಟು ವಾಟ್ ಆರ್ ಅಗ್ರಿಗೇಟ್ ಫಂಕ್ಷನ್ಸ್. ಅಗ್ರಿಗೇಟ್ ಫಂಕ್ಷನ್ಸ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ ಆ್ಯಂಡ್ ಮಲ್ಟಿಪಲ್ ರೋ ಆ್ಯಂಡ್ ರಿಟರ್ನ್ಸ್ ಅ ಸಿಂಗಲ್ ವ್ಯಾಲ್ಯೂ. ಸೊ ಎಕ್ಸಾಂಪಲ್ ಮೂಲಕ ನೋಡಬೇಕು ಅಂತಂದರೆ ಕೌಂಟ್ ಫಂಕ್ಷನಲ್ಲಿ ಕಾಲಮ್ ರೋಸ್, ಮತ್ತು ಸಮ್ ಫಂಕ್ಷನಲ್ಲಿ ಟೋಟಲ್ ಸಮ್, ಆ್ಯಾವ್ರೇಜ್ ಫಂಕ್ಷನಲ್ಲಿ ಆ್ಯಾವ್ರೇಜ್ ವ್ಯಾಲ್ಯೂ, ಮತ್ತು ಮೀನ್ ಫಂಕ್ಷನಲ್ಲಿ ಮಿನಿಮಮ್ ವ್ಯಾಲ್ಯೂ, ಮತ್ತು ಮ್ಯಾಕ್ಸ್ ಫಂಕ್ಷನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಬೇಕು ಅಂತಂತಂದರೆ ಸೆಲೆಕ್ಟ್ ಕೌಂಟ್ ಸ್ಟಾರ್ ಕಾಮ average salary from employees. So fourth question ಬಂದುಬಿಟ್ಟು what is view. Can we update a view? View is a virtual table created using select query. It does not store physically, it stores query. For example, create view high salary employee as select name comma salary comma from employees where salary is greater than 50. ಸೊ ಇದಕ್ಕೆ ಎಸ್ ಅಂತ ನಾವು ಹೇಳ್ಬೋದು. ಇಟ್ ಈಸ್ ಬೇಸ್ಡ್ ಆನ್ ಅ ಸಿಂಗಲ್ ಟೇಬಲ್, ನೋ ಗ್ರೂಪ್ ಬೈ ಡಿಸ್ಟಿಂಕ್ಟ್ ಆರ್ ಅಗ್ರಿಗೇಟ್ ಫಂಕ್ಷನ್ಸ್, ನೋ ಕಾಂಪ್ಲೆಕ್ಸ್ ಜಾಯಿಂಟ್ಸ್. ಸೊ ನೋ ಅಂತಲೂ ಹೇಳ್ಬೋದು. ಯಾವಾಗ ಅಂತಂದರೆ ಇಟ್ ಕಂಟೈನ್ಸ್ ಜಾಯಿಂಟ್ಸ್, ಗ್ರೂಪ್ ಫಂಕ್ಷನ್ಸ್ ಆ್ಯಂಡ್ ಕಂಪ್ಯೂಟೆಡ್ ಕಾಲಮ್ಸ್. ಸೊ ಫಿಫ್ತ್ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ನಾರ್ಮಲೈಸೇಷನ್. ನಾರ್ಮಲೈಸೇಷನ್ ಇಸ್ ದ ಪ್ರಾಸೆಸ್ ಆಫ್ ಆರ್ಗನೈಸಿಂಗ್ ಡೇಟಾ ಟು ರಿಡ್ಯೂಸ್ ರಿಡೆಂಡೆನ್ಸಿ ಆ್ಯಂಡ್ ಇಂಪ್ರೂವ್ ಡೇಟಾ ಇಂಟಿಗ್ರಿಟಿ. ಸೊ ನಾರ್ಮಲ್ ಫಾರ್ಮ್ಸ್ ಅಂತ ಬರುತ್ತೆ ಇದರಲ್ಲಿ. ಫಸ್ಟ್ ನಾರ್ಮಲ್ ಫಾರ್ಮಲ್ಲಿ ನೋ ರಿಪೀಟಿಂಗ್ ಗ್ರೂಪ್ಸ್, ಆಟೋಮೆಟಿಕ್ ವ್ಯಾಲ್ಯೂಸ್. ಸೊ ಸೆಕೆಂಡ್ ನಾರ್ಮಲ್ ಫಾರ್ಮಲ್ಲಿ ಮಸ್ಟ್ ಬಿ ಫಸ್ಟ್ ನಾರ್ಮಲ್ ಫಾರ್ಮ್, ನೋ ಪ್ರಾಕ್ಟಿಕಲ್ ಡಿಪೆಂಡೆನ್ಸಿ, ಪಾರ್ಷಿಯಲ್ ಡಿಪೆಂಡೆನ್ಸಿ. ಸೊ ಥರ್ಡಲ್ಲಿ ಬಂದುಬಿಟ್ಟು ಮಸ್ಟ್ ಬಿ ಸೆಕೆಂಡ್ ನಾರ್ಮಲ್ ಫಾರ್ಮ್, ನೋ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಸೊ ಫೋರ್ತಲ್ಲಿ ಬಂದುಬಿಟ್ಟು ಬಾಯ್ಸ್ ಕಾಲ್ಡ್ ನಾರ್ಮಲ್ ಫಾರ್ಮ್ ಅಂತ, ಸ್ಟ್ರಾಂಗರ್ ವರ್ಜನ್ ಆಫ್ ನಾರ್ಮಲ್ ಥರ್ಡ್ ನಾರ್ಮಲ್ ಫಾರ್ಮ್ದು. ಅದಕ್ಕೆ ಎವ್ರಿ ಡಿಟರ್ಮಿನೆಂಟ್ ಮಸ್ಟ್ ಬಿ ಕ್ಯಾಂಡಿಡೇಟ್ ಕೀ. ಸೊ ಇಲ್ಲಿ ಪರ್ಪಸ್ ಬಂದುಬಿಟ್ಟು ರಿಡ್ಯೂಸ್ ರಿಡೆಂಡೆನ್ಸಿ ಆಗಿರುತ್ತೆ. ಆ್ಯಂಡ್ ಪ್ರಿವೆಂಟ್ ಅನೋಮೇಲ್ ಅಂದರೆ ಇನ್ಸರ್ಟ್ ಅಪ್ಡೇಟ್ ಡಿಲೀಟ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾರ್ಮಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ SQL. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾರ್ ಆ್ಯಂಡ್ ವ್ಯಾರ್ಕ್ಯಾರ್. ಕ್ಯಾರ್ ಅಂದರೆ ಫಿಕ್ಸ್ಡ್ ಲೆಂತ್ ಆಗಿರುತ್ತೆ, ವ್ಯಾರ್ಕ್ಯಾರ್ ಅಂತಂದರೆ ವೇರಿಯಬಲ್ ಲೆಂತ್ ಆಗಿರುತ್ತೆ. ಸೊ ಕ್ಯಾರಲ್ಲಿ ನಾವು ಪ್ಯಾಡ್ ಎಕ್ಸ್ಟ್ರಾ ಸ್ಪೇಸ್ ಇರುತ್ತೆ. ಸೊ ವ್ಯಾರ್ಕ್ಯಾರಲ್ಲಿ ಸ್ಟೋರ್ ಎಕ್ಸಾಕ್ಟ್ ಲೆಂತ್ ಇರುತ್ತೆ. ಮತ್ತು ಫಾಸ್ಟರ್ ಫಾರ್ ಫಿಕ್ಸ್ಡ್ ಸೈಜ್ ಆಗಿರುತ್ತೆ, ಸ್ಲೋವರ್ ಫಾರ್ ಸ್ಟೋರೇಜ್ ಆಗಿರುತ್ತೆ. ಇಲ್ಲಿ ವೆಸ್ಟ್ ಸ್ಪೇಸ್ ಜಾಸ್ತಿ ಆಗುತ್ತೆ ಕ್ಯಾರಲ್ಲಿ. ಸೊ ಇಲ್ಲಿ ವ್ಯಾರ್ಕ್ಯಾರಲ್ಲಿ ಬಂದುಬಿಟ್ಟು ಮೋರ್ ಎಫಿಷಿಯೆಂಟ್ ಫಾರ್ ವೇರಿಂಗ್ ಡೇಟಾ ಇರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ನೋಡಬೇಕು ಅಂದರೆ ಕ್ಯಾರ್ ಆಫ್ 10 ಅಂತ ಕೊಟ್ಟರೆ ನಾವು ಆಲ್ವೇಸ್ ಸ್ಟೋರ್ಸ್ 10 ಕ್ಯಾರೆಕ್ಟರ್. ಸೊ ಅದೇ ನಾವು ವ್ಯಾರ್ಕ್ಯಾರಲ್ಲಿ ನೋಡಬೇಕು ಅಂದರೆ ಸ್ಟೋರ್ಸ್ ಅಪ್ ಟು 10 ಕ್ಯಾರೆಕ್ಟರ್.
ಸೊ ಇಲ್ಲಿ 7th ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಇಂಡೆಕ್ಸ್ ಅಂತ. ಆ್ಯನ್ ಇಂಡೆಕ್ಸ್ ಇಂಪ್ರೂವ್ಸ್ ದ ಸ್ಪೀಡ್ ಆಫ್ ಡೇಟಾ ರಿಟ್ರೀವಿಂಗ್ ಇನ್ ಅ ಟೇಬಲ್. ಇಟ್ ವರ್ಕ್ಸ್ ಲೈಕ್ ಅ ಬುಕ್ ಇನ್ ಬಾಕ್ಸ್ ಅಂತಂದರೆ ಹೆಲ್ಪ್ಸ್ ಫೈಂಡ್ ಡೇಟಾ ಕ್ವಿಕ್ಲಿ. ಸೊ ಇದಕ್ಕೆ ಅಡ್ವಾಂಟೇಜ್ ಬಂದುಬಿಟ್ಟು ಫಾಸ್ಟರ್ ಸೆಲೆಕ್ಟ್ ಕ್ವೈರೀಸು, ಇಂಪ್ರೂವ್ಸ್ ಸರ್ಚ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎಫಿಷಿಯೆಂಟ್ಲಿ ಶಾರ್ಟಿಂಗ್ ಆ್ಯಂಡ್ ಫಿಲ್ಟರಿಂಗ್. ಸೊ ಇದಕ್ಕೆ ಡಿಸಡ್ವಾಂಟೇಜ್ ಬಂದುಬಿಟ್ಟು ಸ್ಲೋ ಡೌನ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ರಿಕ್ವೈರ್ಸ್ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್. 8th ಕ್ವಶನ್ ಬಂದುಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಕ್ಲಸ್ಟರ್ ಆ್ಯಂಡ್ ನಾನ್ ಕ್ಲಸ್ಟರ್ ಇಂಡೆಕ್ಸ್. ಕ್ಲಸ್ಟರ್ ಇಂಡೆಕ್ಸ್ ಅಂದರೆ ಫಿಸಿಕಲಿ ಶಾರ್ಟ್ಸ್ ದ ಟೇಬಲ್ ಡಾಟಾ, ಆ್ಯಂಡ್ ನಾನ್ ಕ್ಲಸ್ಟರಲ್ಲಿ ಬಂದುಬಿಟ್ಟು ಸಪ್ರೇಟ್ ಸ್ಟ್ರಕ್ಚರ್ ಫ್ರಮ್ ಟೇಬಲ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಫಾರ್ ಕ್ಲಸ್ಟರ್ ಇಂಡೆಕ್ಸ್ ಅಂತಂದರೆ ಓನ್ಲಿ ಒನ್ ಪರ್ ಟೇಬಲ್. ಅದೇ ನಾನ್ ಕ್ಲಸ್ಟರಲ್ಲಿ ಬಂದುಬಿಟ್ಟು ಮಲ್ಟಿಪಲ್ ಅಲೌಡ್ ಆಗುತ್ತೆ. ಫಾಸ್ಟರ್ ಫಾರ್ ರೇಂಜ್ ಕ್ವೈರೀಸ್, ಮತ್ತು ಇಲ್ಲಿ ಬಂದುಬಿಟ್ಟು ಫಾಸ್ಟರ್ ಫಾರ್ ಸ್ಪೆಸಿಫಿಕ್ ಕ್ವೈರೀಸ್ ಅಂದರೆ ಸ್ಪೆಸಿಫಿಕ್ ಲುಕಪ್ಗೆ. ಮತ್ತು ಇಲ್ಲಿ ಕ್ಲಸ್ಟರಲ್ಲಿ 4th ಪಾಯಿಂಟ್ ಬಂದುಬಿಟ್ಟು ಲೀಫ್ ನೋಡ್ ಕಂಬೈನ್ಸ್ ಆ್ಯಕ್ಚುಯಲ್ ಡಾಟಾ. ಇಲ್ಲಿ ಬಂದುಬಿಟ್ಟು ಲೀಫ್ ನೋಡ್ ಕಂಬೈನ್ಸ್ ಪಾಯಿಂಟರ್ ಟು ಡಾಟಾ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಪ್ರೈಮರಿ ಕೀ ಯೂಸ್ವಲಿ ಕ್ರಿಯೇಟ್ಸ್ ಅ ಕ್ಲಸ್ಟರ್ ಇಂಡೆಕ್ಸ್. 9th ಕ್ವಶನ್ ಬಂದುಬಿಟ್ಟು ಸೆಲ್ಫ್ ಜಾಯಿನ್. ಸೆಲ್ಫ್ ಜಾಯಿನ್ ಜಾಯಿನ್ಸ್ ಅ ಟೇಬಲ್ ವಿತ್ ಇಟ್ ಸೆಲ್ಫ್, used when a table has related data within itself, like manager employee relationship. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಸೆಲೆಕ್ಟ್ ಇ ಡಾಟ್ ಎಂಪ್ಲಾಯ್ ಎಮ್ ಡಾಟ್ ನೇಮ್ ಆ್ಯಸ್ ಎ ಮ್ಯಾನೇಜರ್ ಅಂತಂದರೆ ಫ್ರಮ್ ಎಂಪ್ಲಾಯೀಸ್ ಲೆಫ್ಟ್ ಜಾಯಿನ್ ಮಾಡಿಕೊಂಡು ಎಮ್ಮಿಂದ ಆನ್ ಇ ಡಾಟ್ ಮ್ಯಾನೇಜರ್ ಐ ಡಿ ಮತ್ತು ಎಮ್ ಡಾಟ್ ಎಂಪ್ಲಾಯ್. ನೆಕ್ಸ್ಟ್ 10th ಕ್ವಶನ್ ಬಂದುಬಿಟ್ಟು ವಾಟ್ ಆರ್ ಸ್ಟೋರ್ ಪ್ರೊಸೀಜರ್. ಸ್ಟೋರ್ಡ್ ಪ್ರೊಸೀಜರ್ ಈಸ್ ಅ pre-compiled collection of SQL statements stored in a database. ಅಡ್ವಾಂಟೇಜ್ ಬಂದುಬಿಟ್ಟು ರೀಯೂಸೇಬಲ್ ಕೋಡ್ ಇರುತ್ತೆ, ಇಂಪ್ರೂವ್ ಪರ್ಫಾರ್ಮೆನ್ಸ್ ಆಗಿರುತ್ತೆ, ಬೆಟರ್ ಸೆಕ್ಯೂರಿಟಿ ಆಗಿರುತ್ತೆ, ರಿಡ್ಯೂಸ್ ನೆಟ್ವರ್ಕ್ ಟ್ರಾಫಿಕ್ ಆಗಿರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಕ್ರಿಯೇಟ್ ಪ್ರೊಸೀಜರ್ ಗೆಟ್ ಎಂಪ್ಲಾಯ್ಸ್ ಅಂತ ಆ್ಯಸ್ ಬಿಗಿನ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ಸ್ ಅಂತ ಕೊಟ್ಟು ಲಾಸ್ಟಿಗೆ ಎಂಡ್ ಅಂತ ಕೊಡಬೇಕು. ಸೊ ಇದು ಬಂದುಬಿಟ್ಟು ನಮಗೆ ಸ್ಟೋರ್ ಪ್ರೊಸೀಜರ್ ಆಗಿರುತ್ತೆ. ಸೊ ಇದು ಇಷ್ಟೆಲ್ಲ ಬಂದುಬಿಟ್ಟು ನಮಗೆ 10 ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ಮೀಡಿಯೇಟ್ ಲೆವೆಲ್ SQL ಇಂಟರ್ವ್ಯೂ ಕ್ವಶನ್ಸ್ ಆಗಿರುತ್ತೆ. ಸೊ ಎಲ್ಲರೂ ನೋಡ್ಬೋದು. ಸೊ ಇಂಟರ್ವ್ಯೂಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ಈ 10 ಕ್ವಶನ್ಸ್ನ ಮೇಜರಾಗಿ ನೋಡ್ತಾರೆ. ಸೊ ಇವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೆಲ್ಲ ಬಂದುಬಿಟ್ಟು ನೋಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೂ ಚೆನ್ನಾಗಿರೋ ಕ್ವಶನ್ಸ್ನ ತಂದುಬಿಟ್ಟು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ 10 ಕ್ವಶನ್ಸ್ನ ಮತ್ತೆ ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ವಿಡಿಯೋನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಈ ಇಂಟರ್ವ್ಯೂ ಕ್ವಶನ್ಸ್ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.